ನಮಸ್ಕಾರ ವೃಶ್ಚಿಕ ರಾಶಿಯವರೇ, ದಯವಿಟ್ಟು ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಮೇಲೆ ಅಸೂಯೆ ಹೊಂದಿರುವ ಕೆಲವರು ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ ಅಥವಾ ವಾಮಾಚಾರದಂತಹ ಪ್ರಯತ್ನಗಳನ್ನು ನಡೆಸಲು ಯತ್ನಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಊಹಿಸದಂತಹ ಬ್ರಹ್ಮಾಂಡವೇ ಆಶ್ಚರ್ಯಪಡುವ ಬೃಹತ್ ಬದಲಾವಣೆಯೊಂದು ಆರಂಭವಾಗುವ ಸೂಚನೆಗಳು ಗೋಚರಿಸುತ್ತಿದೆ. ಈ ಮಾತುಗಳನ್ನು ಕೇವಲ ಸಾಮಾನ್ಯ ಭವಿಷ್ಯವೆಂದು ಪರಿಗಣಿಸಬೇಡಿ. ಇಷ್ಟು ವರ್ಷಗಳ ಕಾಲ ನೀವು ಅನುಭವಿಸಿದ ಅವಮಾನಗಳು, ಹಗಲಿರುಳು ಶ್ರಮಪಟ್ಟರೂ ಸಿಗದ ಗೌರವ, ಎಷ್ಟೇ ಪ್ರಯತ್ನಿಸಿದರೂ ದೂರವಾಗದ ಹಣಕಾಸಿನ ತೊಂದರೆಗಳು ಈಗ ಅಂತ್ಯವಾಗುವ ಹಂತಕ್ಕೆ ಬಂದಿದೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬಹುದು. ನಿಮ್ಮ ರಾಶಿಯ ಮೇಲೆ ಪ್ರಬಲ ರಾಜಯೋಗದಂತಿರುವ ಶುಭ ಸಮಯ ಆರಂಭವಾಗುತ್ತಿದೆ ಎನ್ನುವ ನಂಬಿಕೆಯನ್ನು ಹಲವರು ಹೊಂದಿದ್ದಾರೆ. ಗ್ರಹಗಳ ಈ ವಿಶೇಷ ಸಂಯೋಗವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ಸಂದೇಶವನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿ, ಏಕೆಂದರೆ ನಿಮ್ಮ ಜೀವನವನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವ ಅವಕಾಶಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿರುವಂತೆ ಕಾಣಬಹುದು. ವಿಶೇಷವಾಗಿ ಮುಂದಿನ 48 ಗಂಟೆಗಳು ನಿಮಗೆ ಬಹಳ ಮಹತ್ವದ್ದಾಗಿರಬಹುದು. ನಿಮ್ಮ ಕಣ್ಣುಗಳನ್ನೇ ನೀವು ನಂಬಲಾರದಂತಹ ಒಂದು ಶುಭ ಬೆಳವಣಿಗೆ ಸಂಭವಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮುಂದೆ ಸಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ನಿಮ್ಮ ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಬಹುದು. ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಕರ್ಮಫಲದಾತ ಶನಿದೇವರ ಅನುಗ್ರಹ ಹಾಗೂ ಪರಶಿವನ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗುತ್ತಿದೆ ಎಂದು ಅನೇಕರು ನಂಬುತ್ತಾರೆ. ಆದರೆ ಈ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ಸಹ ದೊಡ್ಡ ಪರಿಣಾಮ ಬೀರಬಹುದು. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ವಿಶೇಷವಾಗಿ ಈ ಪವಿತ್ರ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿರುವ ಒಂದು ಅಮೂಲ್ಯವಾದ ಶುಭದ ಸಂಕೇತವೆಂದು ನೀವು ನಂಬುವ ವಸ್ತುವನ್ನು ಯಾರಿಗೂ ಸುಲಭವಾಗಿ ನೀಡಬೇಡಿ. ಸಾಲವಾಗಿ ಕೊಡಬೇಡಿ. ದಾನವಾಗಿ ನೀಡುವ ಮುನ್ನ 2 ಬಾರಿ ಯೋಚಿಸಿ. ನಿಮ್ಮ ಮನೆಯ ಶಾಂತಿ, ಆಸ್ತಿ ಮತ್ತು ಭವಿಷ್ಯದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ. ವೃಶ್ಚಿಕ ರಾಶಿಯವರ ಸ್ವಭಾವವೇ ನಿಷ್ಠೆ, ಧೈರ್ಯ ಮತ್ತು ಆಳವಾದ ಪ್ರೀತಿ. ನೀವು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಎಲ್ಲವನ್ನು ಮಾಡಲು ಸಿದ್ಧರಾಗುತ್ತೀರಿ. ಆದರೆ ಇದೇ ನಿಮ್ಮ ದೊಡ್ಡ ದೌರ್ಬಲ್ಯವೂ ಆಗಬಹುದು. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಪಡಿಸಿಕೊಳ್ಳುವವರು ನಿಮ್ಮ ಸುತ್ತಲೂ ಇರಬಹುದು. ಹೊರಗೆ ಸ್ನೇಹ ತೋರಿಸಿ ಒಳಗೆ ಅಸೂಯೆ ಪಡುವವರ ಬಗ್ಗೆ ಎಚ್ಚರಿಕೆಯಿಂದಿರಿ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಅದರ ಫಲವನ್ನು ಕೆಲವೊಮ್ಮೆ ಬೇರೆಯವರು ಪಡೆದುಕೊಂಡಿರುವ ಅನುಭವ ನಿಮಗಿರಬಹುದು. ಆದರೆ ಈಗ ಪರಿಸ್ಥಿತಿ ಬದಲಾಗುವ ಸಮಯ ಬಂದಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ದಿನಗಳು ಸಮೀಪಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಜನರು ನಿಮ್ಮನ್ನು ನೋಡಿ ಆಶ್ಚರ್ಯಪಡುವಂತಹ ಬೆಳವಣಿಗೆಗಳು ನಡೆಯಬಹುದು. ನಿನ್ನೆಯವರೆಗೆ ಕಷ್ಟದಲ್ಲಿದ್ದ ನೀವು ಇಂದು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವುದನ್ನು ಕಂಡು ಕೆಲವರು ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ವೈಯಕ್ತಿಕ ಯೋಜನೆಗಳು, ಹಣಕಾಸಿನ ಮಾಹಿತಿ ಅಥವಾ ಮುಂದಿನ ಹೆಜ್ಜೆಗಳ ಬಗ್ಗೆ ಎಲ್ಲರ ಮುಂದೆ ಮಾತನಾಡಬೇಡಿ. ನಿಮ್ಮ ಮುಖದಲ್ಲಿನ ಸಂತೋಷವನ್ನು ಸಹಿಸದವರು ಸಂಬಂಧಿಕರ ರೂಪದಲ್ಲಿಯೂ ಅಥವಾ ಸ್ನೇಹಿತರ ರೂಪದಲ್ಲಿಯೂ ಇರಬಹುದು. ಅವರು ಹೊರಗೆ ಸಿಹಿಯಾಗಿ ಮಾತನಾಡಿದರೂ ಒಳಗೆ ಬೇರೆ ಭಾವನೆ ಹೊಂದಿರಬಹುದು. ಇಂಥವರಿಂದ ದೂರವಿರುವುದು ಈ ಸಮಯದಲ್ಲಿ ಉತ್ತಮ. ಈ ಶುಭ ಕಾಲದಲ್ಲಿ ಶನಿದೇವರು, ಆಂಜನೇಯ ಸ್ವಾಮಿ ಹಾಗೂ ಪರಮಶಿವನ ಕೃಪೆ ನಿಮ್ಮ ಮೇಲೆ ಇದೆ ಎಂದು ನಂಬಿ ಧೈರ್ಯದಿಂದ ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಆಶ್ಚರ್ಯಕರ ಘಟನೆಗಳು, ಮುಂಜಾನೆ ಬೀಳುವ ಕನಸುಗಳು ಅಥವಾ ದೇವಾಲಯ, ಹೂವು, ಹರಿಯುವ ನೀರಿನಂತಹ ಶುಭ ಸಂಕೇತಗಳು ನಿಮಗೆ ಹೊಸ ಆಶಾಭಾರವನ್ನು ನೀಡಬಹುದು.
ಸಾಲದ ತೊಂದರೆ, ಕುಟುಂಬದ ಕಲಹ, ಗಂಡ ಹೆಂಡತಿಯ ನಡುವಿನ ಭಿನ್ನಾಭಿಪ್ರಾಯ ಅಥವಾ ಉದ್ಯೋಗದಲ್ಲಿನ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುವ ಸಾಧ್ಯತೆಗಳು ಗೋಚರಿಸಬಹುದು. ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಪೂರ್ಣಗೊಳ್ಳುವ ಅವಕಾಶಗಳು ದೊರೆಯಬಹುದು. ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಉದ್ಯೋಗ, ವ್ಯವಹಾರ, ಸರ್ಕಾರಿ ಕೆಲಸ ಅಥವಾ ಆರ್ಥಿಕ ಪ್ರಗತಿಯ ಅವಕಾಶಗಳು ನಿಮ್ಮ ಕಡೆಗೆ ಬರಬಹುದು. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಮುನ್ನಡೆಯಿರಿ. ಶುಕ್ರ ಮತ್ತು ಬುಧರ ಶುಭ ಪ್ರಭಾವದಿಂದ ಐಶ್ವರ್ಯ ಹಾಗೂ ಗೌರವ ಹೆಚ್ಚಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ನೀವು ಮಾಡುವ ಕೆಲಸಗಳಿಗೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಆದರೆ ವಿರೋಧಿಗಳು ನಿಮ್ಮ ಮನೋಬಲ ಕುಗ್ಗಿಸಲು ಹಳೆಯ ವಿಷಯಗಳನ್ನು ಕೆದಕಬಹುದು. ಆದ್ದರಿಂದ ಯಾವುದೇ ನಕಾರಾತ್ಮಕ ಮಾತುಗಳಿಗೆ ತಲೆಕೊಡದೆ ನಿಮ್ಮ ಗುರಿಯತ್ತ ಗಮನ ಹರಿಸಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ವ್ಯವಹಾರದ ರಹಸ್ಯಗಳು ಅಥವಾ ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಅನಗತ್ಯವಾಗಿ ಹಂಚಿಕೊಳ್ಳಬೇಡಿ. ಹಿರಿಯರು ಹೇಳುವಂತೆ ಮಾತು ಬೆಳ್ಳಿ, ಮೌನ ಬಂಗಾರ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿ. ಯಾರಾದರೂ ಭಾವನಾತ್ಮಕವಾಗಿ ನಿಮ್ಮನ್ನು ಒತ್ತಾಯಿಸಿ ಹಣ ಅಥವಾ ಅಮೂಲ್ಯ ವಸ್ತುಗಳನ್ನು ಕೇಳಿದರೆ ತಕ್ಷಣ ನಿರ್ಧಾರ ಮಾಡಬೇಡಿ. ಮೊದಲು ನಿಮ್ಮ ಪರಿಸ್ಥಿತಿಯನ್ನು ಯೋಚಿಸಿ. ದಯೆ ಇರಲಿ, ಮಾನವೀಯತೆ ಇರಲಿ, ಆದರೆ ನಿಮ್ಮ ಜೀವನವನ್ನೇ ಸಂಕಷ್ಟಕ್ಕೆ ತಳ್ಳುವಷ್ಟು ತ್ಯಾಗ ಮಾಡಬೇಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಬಳಿ ಇರುವ ಮಾಹಿತಿಯನ್ನು, ನಿಮ್ಮ ನಿಷ್ಠೆಯನ್ನು ಹಾಗೂ ನಿಮ್ಮ ಭಾವನಾತ್ಮಕ ಸ್ವಭಾವವನ್ನೇ ಬಳಸಿಕೊಂಡು ಕೆಲವರು ನಿಮ್ಮ ವಿರುದ್ಧ ಅಸ್ತ್ರವಾಗಿ ಉಪಯೋಗಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಕೌಟುಂಬಿಕ ವಿಚಾರಗಳು, ಹಣಕಾಸಿನ ಯೋಜನೆಗಳು ಮತ್ತು ವೈಯಕ್ತಿಕ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಮೌನವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ರಕ್ಷಣಾ ಕವಚವಾಗಲಿದೆ. ಶುಕ್ರನ ಶುಭ ಪ್ರಭಾವದಿಂದ ಮುಂಬರುವ ದಿನಗಳಲ್ಲಿ ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆಗಳಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ನಿರೀಕ್ಷೆಗೂ ಮೀರಿದ ಲಾಭಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಆದರೆ ಬಂದ ಹಣವನ್ನು ಅನಗತ್ಯ ಖರ್ಚುಗಳಿಗೆ ಬಳಸದೆ ಭವಿಷ್ಯದ ದೃಷ್ಟಿಯಿಂದ ಸೂಕ್ತ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸಿ. ಅಪರಿಚಿತರ ಮಾತಿಗೆ ಮರುಳಾಗಿ ಯಾವುದೇ ವಂಚನೆಯ ಯೋಜನೆ, ಶೇರ್ ಮಾರುಕಟ್ಟೆ ಅಥವಾ ಹೆಚ್ಚಿನ ಲಾಭದ ಆಮಿಷಗಳಿಗೆ ಬಲಿಯಾಗಬೇಡಿ. ಹೊಸ ಜಮೀನು, ಮನೆ, ವಾಹನ ಖರೀದಿ ಅಥವಾ ದೊಡ್ಡ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಅಗತ್ಯವಿದ್ದರೆ ಮನೆಯ ಹಿರಿಯರು ಅಥವಾ ಅನುಭವಿ ವಕೀಲರ ಸಲಹೆ ಪಡೆಯಿರಿ. ಇದರಿಂದ ಮುಂದಿನ ಅನೇಕ ಸಮಸ್ಯೆಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು. ಈ ಅವಧಿಯಲ್ಲಿ ಬಹಳ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆದುಕೊಳ್ಳುತ್ತದೆ. ನಿಮ್ಮ ವಿರುದ್ಧ ನಿಂತಿದ್ದವರು ಸಹ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಸಂದರ್ಭಗಳು ಎದುರಾಗಬಹುದು. ಆದರೆ ನಿಮ್ಮ ಯಶಸ್ಸಿನ ರಹಸ್ಯಗಳನ್ನು ನೀವು ನಿಮ್ಮೊಳಗೆ ಕಾಯ್ದುಕೊಂಡರೆ ಮಾತ್ರ ಈ ಶುಭ ಫಲಗಳು ದೀರ್ಘಕಾಲ ಉಳಿಯುತ್ತದೆ. ನಿಮ್ಮ ಕುಂಡಲಿಯಲ್ಲಿ ಗೋಚರಿಸುತ್ತಿರುವ ಶುಭ ಯೋಗಗಳ ಪರಿಣಾಮವಾಗಿ ಸಮಾಜದಲ್ಲಿ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಮತ್ತು ಪ್ರಭಾವ ಹೆಚ್ಚಾಗಬಹುದು. ಶನಿದೇವರ ಅನುಗ್ರಹದಿಂದ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆಗಳಿದೆ. ಬರಬೇಕಿದ್ದ ಹಣ ಅಥವಾ ನಿಂತಿದ್ದ ಪಾವತಿಗಳು ನಿಮ್ಮ ಕೈ ಸೇರುವ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದ ನಂತರವೂ ಆಡಂಬರಕ್ಕೆ ಅಥವಾ ಅನಗತ್ಯ ಖರ್ಚಿಗೆ ಒಳಗಾಗಬೇಡಿ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂಜಿಸುವ ಪವಿತ್ರ ವಸ್ತುಗಳು, ಹಳೆಯ ಬೆಳ್ಳಿ ಅಥವಾ ಬಂಗಾರದ ನಾಣ್ಯಗಳು, ಕುಟುಂಬದ ಹಿರಿಯರು ನೀಡಿದ ಅಮೂಲ್ಯ ನೆನಪಿನ ಕಾಣಿಕೆಗಳು ನಿಮ್ಮ ಮನೆತನದ ಗೌರವ ಮತ್ತು ಆಶೀರ್ವಾದದ ಸಂಕೇತಗಳಾಗಿದೆ. ಅವುಗಳನ್ನು ಅನಗತ್ಯವಾಗಿ ಯಾರಿಗೂ ತೋರಿಸುವುದು ಅಥವಾ ಎರವಲಾಗಿ ನೀಡುವುದನ್ನು ತಪ್ಪಿಸಿ. ಕುಟುಂಬದಲ್ಲಿ ಆಸ್ತಿ ವಿಚಾರವಾಗಿ ಇದ್ದ ಭಿನ್ನಾಭಿಪ್ರಾಯಗಳು ಅಥವಾ ದೀರ್ಘಕಾಲದ ಕಲಹಗಳು ಶಾಂತಿಯುತವಾಗಿ ಬಗೆಹರಿಯುವ ಅವಕಾಶಗಳು ಮೂಡಬಹುದು. ನಿರುದ್ಯೋಗಿಗಳಿಗೆ, ವಿಶೇಷವಾಗಿ ತಾಂತ್ರಿಕ, ಸರ್ಕಾರಿ ಅಥವಾ ಉನ್ನತ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು.
ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣದ ಕನಸು ಕಾಣುತ್ತಿರುವವರಿಗೆ ಸಹ ಶುಭ ಸುದ್ದಿಗಳು ಸಿಗುವ ಸಾಧ್ಯತೆಯಿದೆ. ವೃಶ್ಚಿಕ ರಾಶಿಯವರಿಗೆ ಈ ಅವಧಿ ಮಹತ್ವದ ತಿರುವಾಗಬಹುದು. ಗುರುವಿನ ಅನುಕೂಲಕರ ದೃಷ್ಟಿಯಿಂದ ಹಿರಿಯರ ಆಶೀರ್ವಾದ ಅಥವಾ ಕುಟುಂಬದ ಆಸ್ತಿಯ ಮೂಲಕ ಲಾಭ ದೊರೆಯುವ ಸಂದರ್ಭಗಳು ಎದುರಾಗಬಹುದು. ಆದರೆ ಹಣ ಅಥವಾ ಆಸ್ತಿ ಬಂದ ಕೂಡಲೇ ಅದನ್ನು ಎಲ್ಲರಿಗೂ ತಿಳಿಸುವ ಅಗತ್ಯವಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಅನಗತ್ಯವಾಗಿ ಹೆಮ್ಮೆಪಟ್ಟು ಹೇಳಿಕೊಳ್ಳುವುದರಿಂದ ದೂರವಿರಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರೂ ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಕೆಲವರು ಅಸೂಯೆಯಿಂದ ವರ್ತಿಸಬಹುದು. ಆದ್ದರಿಂದ ಮನೆಯಲ್ಲಿ ಸದಾ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಿ. ದೇವರ ಸ್ಮರಣೆ, ಪ್ರಾರ್ಥನೆ ಮತ್ತು ಉತ್ತಮ ಚಿಂತನೆಗಳಿಗೆ ಹೆಚ್ಚು ಮಹತ್ವ ನೀಡಿ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಿ. ಕಾಲು, ಮಂಡಿ, ಬೆನ್ನು ಅಥವಾ ಕುತ್ತಿಗೆ ನೋವಿದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಿ. ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಆರಂಭಿಸುವ ಮೊದಲು ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ವೃಶ್ಚಿಕ ರಾಶಿಯವರಿಗೆ ಈಗ ಲಭಿಸಿರುವ ಈ ಶುಭ ಸಮಯ ಅಪರೂಪದ ಅವಕಾಶವಾಗಿದೆ. ಈ ಅವಧಿಯಲ್ಲಿ ಬಡವರಿಗೆ, ಹಸಿದವರಿಗೆ, ನಿರ್ಗತಿಕರಿಗೆ ಅನ್ನದಾನ ಅಥವಾ ಸಹಾಯ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಪುಣ್ಯದ ಫಲ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಶನಿವಾರದಂದು ಕಾಗೆಗಳಿಗೆ ಆಹಾರ ನೀಡುವುದು ಅಥವಾ ಆಂಜನೇಯ ಸ್ವಾಮಿ ಹಾಗೂ ಶನಿದೇವರ ಆರಾಧನೆ ಮಾಡುವುದು ಭಕ್ತರಿಗೆ ಮಾನಸಿಕ ಬಲವನ್ನು ನೀಡುತ್ತದೆ ಎಂದು ಹಲವರು ನಂಬುತ್ತಾರೆ. ನಿಮ್ಮ ಜೀವನದ ಕಷ್ಟದ ದಿನಗಳು ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಈಗ ನಿಮ್ಮ ಮುಂದೆ ಹೊಸ ಬೆಳಗಿನ ಬಾಗಿಲು ತೆರೆದುಕೊಳ್ಳುತ್ತಿದೆ. ಈ ಅವಕಾಶವನ್ನು ವಿವೇಕದಿಂದ ಬಳಸಿಕೊಳ್ಳಿ. ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಸತ್ಯವನ್ನು ಪಾಲಿಸಿ. ವಂಚನೆ ಮತ್ತು ಸುಳ್ಳಿನಿಂದ ದೂರವಿರಿ. ಸದಾ ಸಕಾರಾತ್ಮಕವಾಗಿ ಯೋಚಿಸಿ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು ಹಾಗೂ ಸುರಿಸಿದ ಕಣ್ಣೀರಿಗೆ ಈಗ ಪ್ರತಿಫಲ ಸಿಗುವ ಸಮಯ ಸಮೀಪಿಸುತ್ತಿದೆ ಎಂಬ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸುತ್ತಮುತ್ತ ಧನಾತ್ಮಕ ವಾತಾವರಣ ನಿರ್ಮಾಣವಾಗುತ್ತಿದೆ. ಹಳೆಯ ನೋವುಗಳನ್ನು ಮರೆತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ಯಾರಾದರೂ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಟ್ಟರು ಅಥವಾ ನಿಮ್ಮನ್ನು ಹೀಯಾಳಿಸಿದರೂ ಮನಸ್ಸು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಪರಿಶ್ರಮವೇ ನಿಮ್ಮ ದೊಡ್ಡ ಬಲ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು, ಹಳೆಯ ಗ್ರಾಹಕರ ಮರುಬಳಕೆ, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಮೆಚ್ಚುಗೆ ಹಾಗೂ ಆದಾಯದಲ್ಲಿ ಹೆಚ್ಚಳ ಕಂಡುಬರಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ಇದು. ಧೈರ್ಯ, ತಾಳ್ಮೆ ಮತ್ತು ವಿವೇಕದಿಂದ ಮುಂದುವರಿಯಿರಿ. ದೇವರ ಮೇಲೆ ನಂಬಿಕೆ ಇಟ್ಟು ಉತ್ತಮ ಕಾರ್ಯಗಳನ್ನು ಮಾಡುತ್ತೀರಿ. ನಿಮ್ಮ ಜೀವನದಲ್ಲಿ ಹೊಸ ಆಶಾದೀಪ ಬೆಳಗುವ ದಿನಗಳು ಸಮೀಪಿಸುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.